ಭಾರತೀಯ ಗೋ ಪರಿವಾರ ಕಾರ್ಯಕರ್ತರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಅದು ಭಾರತೀಯ ಗೋ ಪರಿವಾರದ ಕಾರ್ಯಕರ್ತರು ಒಂದು ಕಡೆ ಗೋಪೂಜೆ ಮಾಡ್ತೀವಿ ಅಂತ ಮುಂದಾದ್ರೆ, ಮತ್ತೊಂದು ಕಡೆ ನಾವು ಬೀಫ್ ಅನ್ನ ತಿಂತೀವಿ ಅಂತ ಹೇಳಿ ಮತ್ತೊಂದಷ್ಟು ಸಂಘಟನೆಗಳು ಬಂದಿದ್ವು. ಈಗ ಆಲ್ರೆಡಿ ಭಾರತೀಯ ಗೋ ಪರಿವಾರ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಟೌನ್ ಹಾಲ್ ಮುಂಭಾಗಕ್ಕೆ ಬರೋದಕ್ಕೂ ಕೂಡ ಅವಕಾಶವನ್ನ ನೀಡಲಿಲ್ಲ ಅಂತೇಳಿ ತಿಳಿದು ಬಂದಿದೆ. ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕೆಲ ಕಾಲ ಪ್ರತಿಭಟನೆಯನ್ನ ನಡೆಸುತ್ತಾ ಟೌನ್ ಹಾಲ್ ಮುಂಭಾಗಕ್ಕೆ ಆಗಮಿಸ್ತಾ ಇದ್ರು. ಈ ವೇಳೆ ಟೌನ್ ಹಾಲ್ ಮುಂಭಾಗಕ್ಕೆ ಅವರು ಬರ್ತಾ ಇದ್ದಂತೆ 15 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಭಾರತೀಯ ಗೋ ಪರಿವಾರದ 15 ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ವಾಹನದಲ್ಲಿ ಕರೆದೊಯ್ದಿದ್ದಾರೆ ಪೊಲೀಸರು ಅಂತೇಳಿ ತಿಳಿದು ಬಂದಿದೆ. ಇನ್ನು ಬೆಂಗಳೂರಿನಲ್ಲಿ ಬೀಫ್ ಫೆಸ್ಟ್ ಹಾಗೆ ಗೋ ಪೂಜೆಯ ಹಿನ್ನೆಲೆಯಲ್ಲಿ ಟೌನ್ ಹಾಲ್ಗೆ ಆಗಮಿಸ್ತಾ ಇದ್ದಂತ ಮಹಿಳಾ ಪ್ರತಿಭಟನಾಕಾರರನ್ನ ಟೌನ್ ಹಾಲ್ ಪ್ರವೇಶಿಸದಂತೆ ತಡಿತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸೋಕೆ ಆಗಮಿಸ್ತಾ ಇದ್ರು ಅಂತ ಅವರೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಕೇರಳದಲ್ಲಿ ನಡೆದಂತ ಬೀಫ್ ಫೆಸ್ಟ್ ಅನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಅವರೆಲ್ಲರೂ ಕೂಡ ಮುಂದಾಗಿದ್ರು. ಪ್ರತಿಭಟನೆ ನಡೆಸೋಕೆ ಆಗಮಿಸ್ತಾ ಇದ್ದಂತ ಮಹಿಳೆಯರಿಗೆ ಪೊಲೀಸರು ತಡೆ ಇಟ್ಟಿದ್ದಾರೆ. ಟೌನ್ ಹಾಲ್ನ ಸ್ವಲ್ಪ ದೂರದಲ್ಲೇ ಮಹಿಳೆಯರಿಗೆ ಪೊಲೀಸರು ತಡೆ ಹಿಡಿದಿದ್ದಾರೆ. ಯಾವುದೇ ರೀತಿಯ ಪ್ರತಿಭಟನೆಗೆ ಅನುಮತಿಯನ್ನ ನೀಡಿಲ್ಲ ಇವತ್ತು ಪೊಲೀಸರು. ಹೀಗಾಗಿ ಎಲ್ಲರೂ ಕೂಡ ವಾಪಸ್ ಹೋಗುವಂತೆ ಪೊಲೀಸರು ಸೂಚಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಒಂದು ಕಡೆ ಒಂದಷ್ಟು ಮಹಿಳೆಯರು ಮೊನ್ನೆ ಕೇರಳದಲ್ಲಿ ನಡು ರಸ್ತೆಯಲ್ಲೇ ಒಂದು ದನವನ್ನ ಕಡಿದು ಆನಂತರದಲ್ಲಿ ಅದರ ಮಾಂಸವನ್ನ ಬೇಯಿಸಿ ತಿಂದು ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದನ್ನ ಖಂಡಿಸಿ ಒಂದ್ ಕಡೆ ಮಹಿಳೆಯರು ಪ್ರತಿಭಟನೆ ನಡೆಸೋದಕ್ಕೆ ಟೌನ್ ಹಾಲ್ ಮುಂಭಾಗಕ್ಕೆ ಬರ್ತಾ ಇದ್ರೆ, ಮತ್ತೊಂದ್ ಕಡೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಗೋವನ್ನ ಪೂಜೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಂದಿ ಬಂದಿದ್ರು. ಗೋ ಪರಿವಾರದ ಕಾರ್ಯಕರ್ತರು ಅವರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ರವೀಂದ್ರ ಕಲಾ ಕ್ಷೇತ್ರದಿಂದ ಟೌನ್ ಹಾಲ್ ಕಡೆಗೆ ಅವರು ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಂತಾನೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಈಗ ನಾವು ನೋಡ್ತಾ ಇರೋದು ಇದು ಗೋ ಪರಿವಾರದ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಪ್ರತಿಭಟನೆ. ಸನಾತನ ಹಿಂದೂ ಧರ್ಮಕ್ಕೆ ಪ್ರತಿಘಟ ಸಿಪಿಎಂಗೆ ಪ್ರತಿಘಟ ಸಿಪಿಎಂಗೆ ಪ್ರತಿಘಟ ಸಿಪಿಎಂಗೆ ಗೋ ಮಾತೆಗೆ ಗೋ ಮಾತೆಗೆ ಗಂಜಿ ಕೇಂದ್ರದ ಬುದ್ಧಿಜೀವಿಗಳಿಗೆ ಗಂಜಿ ಕೇಂದ್ರದ ಬುದ್ಧಿಜೀವಿಗಳಿಗೆ ಗಂಜಿ ಕೇಂದ್ರದ ಬುದ್ಧಿಜೀವಿಗಳಿಗೆ ಗಂಗಾ ಮಾತೆಗೆ ಭಾರತ ಮಾತೆಗೆ ಭಾರತ್ ಮಾತಾ ಕಿ ಹಿಂದೂ ಧರ್ಮಕ್ಕೆ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ದೊಡ್ಡ ಹೈಡ್ರಾಮಾನೇ ನಡೀತಾ ಇದೆ. ಇವತ್ತು ಪೊಲೀಸರು ಕೂಡ ಒಂದಷ್ಟು ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಕಾರಣ ಅಂತಂದ್ರೆ ಒಂದು ಕಡೆ ನಾವು ಬೀಫ್ ತಿಂತೀವಿ ಅಂತ ಒಂದಷ್ಟು ಮಂದಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದಷ್ಟು ಕಡೆ ನಾವು ಗೋಪೂಜೆ ಮಾಡ್ತೀವಿ ಅಂತ ಹೇಳ್ಕೊಂಡು ಮತ್ತೊಂದಷ್ಟು ಮಂದಿ ಬರ್ತಾ ಇದ್ದಾರೆ. ಹೀಗಾಗಿ ಸ್ವಲ್ಪ ಪರಿಸ್ಥಿತಿ ಏನಾದ್ರೂ ಕೈ ಮೀರಿದ್ರು ದೊಡ್ಡ ಅನಾಹುತಗಳೇ ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿನೇ ಯಾವುದೇ ರೀತಿಯಾದಂತಹ ಅವಾಂತರ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಒಂದೊಂದಾಗಿ ಸಂಘಟನೆಯ ಕಾರ್ಯಕರ್ತರನ್ನು ವಶಕ್ಕೆ ಪಡೀತಾ ಇದ್ದಾರೆ. ಈಗ ಸದ್ಯಕ್ಕೆ ಗೋ ಪರಿವಾರಕ್ಕೆ ಸಂಬಂಧಪಟ್ಟಂತ ಕಾರ್ಯಕರ್ತರು ಸುಮಾರು 15ಕ್ಕೂ ಹೆಚ್ಚು ಕಾರ್ಯಕರ್ತರು ಅಂತ ಹೇಳಿ ತಿಳಿದು ಬಂದಿದೆ. ಅದರ ಜೊತೆಗೆ ಒಂದಷ್ಟು ಮಹಿಳೆಯರು ಕೂಡ ಬಂದಿದ್ದಾರೆ. ಅವ್ರನ್ನೆಲ್ಲ ದೂರದಲ್ಲೇ ತಡೆ ಹಿಡಿದಿದ್ದಾರಂತೆ. ಅದರ ಜೊತೆಗೆ ಈಗ ಇವ್ರ ಕಥೆ ಏನು ಅನ್ನುವಂಥದ್ದು ಇನ್ನೂ ತಿಳಿಬೇಕಾಗಿರುವಂತ ವಿಚಾರ. ಯಾಕಂತಂದ್ರೆ SFI, DYFI ಸೇರಿದಂತೆ ಮತ್ತೊಂದಷ್ಟು ಸಂಘಟನೆಯ ಕಾರ್ಯಕರ್ತರು ಗೋಮಾಂಸವನ್ನ ನಾವು ತಿನ್ನುವ ಮುಖಾಂತರವಾಗಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಖಂಡಿಸ್ತೀವಿ ಅಂತ ಏನು ಅವ್ರು ಹೇಳ್ಕೊಂಡಿದ್ರು. ಅವರು ಕೂಡ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ಬಹಳಷ್ಟು ಪೊಲೀಸರು ನಿಯೋಜನೆಗೊಂಡಿದ್ದಲ್ಲದೆ ಮೊದಲೇ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದರು. ಯಾವುದೇ ಕಾರಣಕ್ಕೂ ಈ ರೀತಿಯಂತ ಪ್ರತಿಭಟನೆಗೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ ಅದರಂತೆ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗೋ ಪರಿವಾರದ ಕಾರ್ಯಕರ್ತರನ್ನ. ನಾವು ಗಮನಿಸ್ತಾ ಇರುವಂತದ್ದು ಗೋ ಪರಿವಾರದ ಕಾರ್ಯಕರ್ತರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭ. ಅವರೆಲ್ಲರೂ ಬುದ್ಧಿಜೀವಿಗಳ ವಿರುದ್ಧವಾಗಿ ಹಾಗೆ ಪ್ರಗತಿಪರರ ವಿರುದ್ಧವಾಗಿ, ಜೊತೆಗೆ SFI, DYFI ಸಂಘಟನೆಗಳ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ರವೀಂದ್ರ ಕಲಾ ಕ್ಷೇತ್ರದಿಂದ ಟೌನ್ ಹಾಲ್ ಕಡೆಗೆ ಬರ್ತಾ ಇದ್ದಂತೆ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು.
ನಾವೀಗ ನೋಡ್ತಾ ಇರೋದು ಲೈವ್ ವಿಜುವಲ್ಸ್ ಟಿವಿ 9 ನಲ್ಲಿ ನಾವು ಸದ್ಯ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಲೈವ್ ವಿಜುವಲ್ಸ್. ಇದು ಟೌನ್ ಹಾಲ್ ನಲ್ಲಿ ಒಂದು ಕಡೆ ಪ್ರತಿಭಟನೆ ಆಗ್ತಾ ಇದೆ, ಮತ್ತೊಂದಷ್ಟು ಕಡೆ ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಗೊಂದಲದ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಈಗ ನಾವು ನೋಡ್ತಾ ಇರೋದು ಇದು ಮಹಿಳೆಯರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಮೊದಲೇ ಹೇಳಿದಾಗ ಒಂದಷ್ಟು ಮಹಿಳೆಯರು ಕೂಡ ಬಂದಿದ್ರು. ನಾವು ಮೊನ್ನೆ ಕೇರಳದಲ್ಲಿ ನಡೆದಂತ ಪ್ರತಿಭಟನೆಯನ್ನ ಖಂಡಿಸ್ತೀವಿ ಅಂತ ಹೇಳಿ, ಹೀಗಾಗಿ ಆ ಎಲ್ಲ ಮಹಿಳೆಯರನ್ನ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು. ಟೌನ್ ಹಾಲ್ ನ ಬಳಿ ಬರೋದಕ್ಕೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ. ಪೊಲೀಸರು ಬಹುಶಃ ವಶಕ್ಕೆ ಪಡಿತಾ ಇರುವಂತದನ್ನ ಖಂಡಿಸ್ತಾ ಇದ್ದಾರೆ ಒಂದಷ್ಟು ಮಹಿಳೆಯರು. ಅದರ ಜೊತೆಗೆ ಟೌನ್ ಹಾಲ್ ಕಡೆಗೆ ಯಾರಾದ್ರೂ ಹೋಗೋರಿದ್ರೆ ಸ್ವಲ್ಪ ಬದಲಿ ರೂಟಲ್ಲಿ ಹೋಗೋದು ಕೂಡ ಒಳ್ಳೇದು ಈ ಸಂದರ್ಭದಲ್ಲಿ. ಯಾಕಂತಂದ್ರೆ ಬಹುಶಃ ಬಹಳಷ್ಟು ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆಯೂ ಕೂಡ ಇದೆ. ಪೊಲೀಸರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ದಾರೆ ಪ್ರತಿಭಟನಾಕಾರರಿಗಿಂತ. ಪ್ರತಿಭಟನಾಕಾರರು ಮುಂದೆನೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಗೊಂದಲದ ವಾತಾವರಣ ಕ್ರಿಯೇಟ್ ಆಗಿದೆ. ಒಂದಷ್ಟು ಮಹಿಳೆಯರು ಕೂಡ ಈಗ ಆಲ್ರೆಡಿ ಇಲ್ಲಿ ಸೇರ್ಕೊಂಡಿದ್ದಾರೆ. ಹೀಗಾಗಿ ಟೌನ್ ಹಾಲ್ ಸುತ್ತಮುತ್ತ ಒಂದಷ್ಟು ಟ್ರಾಫಿಕ್ ಜಾಮ್ ಕೂಡ ಕಂಡು ಬರ್ತಾ ಇದೆ. ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿತ್ತು. ಅದಕ್ಕೆ ತಕ್ಕಂತೆ ಮಹಿಳೆಯರು ಕೂಡ ಪ್ರತಿಭಟನೆಗೆ ಬರ್ತಾ ಇದ್ದಂತೆ ಮಹಿಳಾ ಪೊಲೀಸ್ ಸಿಬ್ಬಂದಿನೇ ಅವರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದಷ್ಟು ಮಂದಿಯನ್ನು ಮನವೊಲಿಸಿ ವಾಪಸ್ ಕಳಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ದೇಶದಾದ್ಯಂತನೂ ಕೂಡ ಬಹಳಷ್ಟು ಕಡೆ ಈ ರೀತಿಯಂತಹ ಪ್ರತಿಭಟನೆಗಳು ನಡೀತಾ ಇದೆ. ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಒಂದಷ್ಟು ಕಡೆ ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದೆ, ಮತ್ತೊಂದಷ್ಟು ಕಡೆ ಬೆಂಬಲಿಸಿ ಅದನ್ನ ಸ್ವಾಗತಾರ್ಹ ಅನ್ನುವಂತಹ ರೀತಿಯಲ್ಲೂ ಕೂಡ ಒಂದಷ್ಟು ಮೂವ್ಮೆಂಟ್ಸ್ಗಳೆಲ್ಲ ಆಗ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಇದನ್ನ ಖಂಡಿಸ್ತಾ ಇರುವವರ ವಿರುದ್ಧನೂ ಪ್ರತಿಭಟನೆ ನಡೆಸ್ತಾ ಇರುವಂತಹ ಬಹಳಷ್ಟು ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಕೇವಲ ಬೆಂಗಳೂರು ಅಥವಾ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಬಹಳಷ್ಟು ಕಡೆ. ಹಾಗಾಗಿ ಇದು ಬಹಳಷ್ಟು ಸೆನ್ಸಿಟಿವ್ ವಿಚಾರ ಆಗಿರುವಂತಹ ಕಾರಣದಿಂದಾಗಿ, ಸೂಕ್ಷ್ಮ ವಿಚಾರ ಆಗಿರುವಂತಹ ಕಾರಣದಿಂದಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಅಂತ ಮೆಸೇಜ್ ಹೋಗಬಾರ್ದು, ಇದರಿಂದಾಗಿ ಶಾಂತಿ ಕದಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ಇವತ್ತು ನಿಯೋಜನೆ ಮಾಡಲಾಗಿತ್ತು. ಹಾಗೆ ಬಿಗಿ ಭದ್ರತೆಯನ್ನು ಕೂಡ ತೆಗೆದುಕೊಂಡಂತ ಹೊರತಾಗಿಯೂ ಕೂಡ ಒಂದಷ್ಟು ಪ್ರತಿಭಟನೆ ನಡೆಯುವಂತಹ ಪ್ರಯತ್ನ ಆಗಿದೆ. ನಾವೀಗ ನೋಡ್ತಾ ಇರುವಂಥದ್ದು ಗೋಪರಿಪಾಲಕರನ್ನ ಟೌನ್ ಹಾಲ್ ಬಳಿ ವಶಕ್ಕೆ ಪಡೆಯುವಂಥದ್ದನ್ನ. ಇನ್ನು ಅಲ್ಲಿ ಡಿವೈಎಫ್ಐ ಜೊತೆಗೆ SFI ಸೇರಿದಂತೆ ಮತ್ತೊಂದಷ್ಟು ಸಂಘಟನೆಗಳು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಕೂಡ ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅವರನ್ನು ಕೂಡ ಈಗ ವಶಕ್ಕೆ ಪಡೆಯುವಂತಹ ಸಾಧ್ಯತೆಯೇ ಹೆಚ್ಚು. ಈ ಕಾರಣಕ್ಕಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿತರಾಗಿದ್ದಾರೆ. ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ.
ಪ್ರತಿಘಟ ಸಿಪಿಎಂಗೆ, ಪ್ರತಿಘಟ ಸಿಪಿಎಂಗೆ, ಪ್ರತಿಘಟ ಸಿಪಿಎಂಗೆ, ಗೋ ಮಾತೆಗೆ, ಗೋ ಮಾತೆಗೆ, ಗಂಜಿ ಕೇಂದ್ರದ ಬುದ್ಧಿಜೀವಿಗಳಿಗೆ, ಗಂಜಿ ಕೇಂದ್ರದ ಬುದ್ಧಿಜೀವಿಗಳಿಗೆ, ಗಂಜಿ ಕೇಂದ್ರದ ಬುದ್ಧಿಜೀವಿಗಳಿಗೆ, ಗಂಗಾ ಮಾತೆಗೆ, ಭಾರತ ಮಾತೆಗೆ, ಸದ್ಯ ಟೌನ್ ಹಾಲ್ ಬಳಿ ಏನಾಗ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್. ಸದ್ಯ ಟೌನ್ ಹಾಲ್ ನ ಆವರಣದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ ಗೋ ಪರಿಪಾಲಕರಾಯ್ತು, ಇನ್ನು SFI DYFI ಅವ್ರ ಕತೆ ಏನು? ಅವರು ಕೂಡ ಪ್ರತಿಭಟನೆ ನಡೆಸೋದಕ್ಕೆ ಬರೋರಿದ್ದಾರಾ? ಏನಾಗ್ತಾ ಇದೆ ಟೌನ್ ಹಾಲ್ ಬಳಿ ಪ್ರಸನ್ನ? ಮಾಲ್ತೇಶ್, ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಇದೀಗ ಸಂಪೂರ್ಣವಾಗಿ ಗೂಡಾಗಿ ಪರಿಣಮಿಸಿರುವಂತದ್ದು. ಅಂದ್ರೆ ಒಂದು ಕಡೆ ಗೋ ಹತ್ಯೆ ನಿಷೇಧಕ್ಕೆ ಬೆಂಬಲ ಕೊಡ್ತಾ ಇರುವಂತವ್ರು ಒಂದು ಕಡೆ, ಆದ್ರೆ ಗೋರಕ್ಷಣೆ ನಮ್ಮ ಆಹಾರದ ಹಕ್ಕು ಅಂತ ಓಕೆ ಗೋ ಪರಿವಾರದ ಕಾರ್ಯಕರ್ತರು ಈಗಾಗಲೇ ಇಲ್ಲಿ ಬಂದು ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಮುಂದಾದ್ರು. ಆದ್ರೆ ಪೊಲೀಸರು ಯಾವುದಕ್ಕೂ ಕೂಡ ಅವಕಾಶವನ್ನೇ ಕೊಡ್ಲಿಲ್ಲ. ಅಂದ್ರೆ SFI ಮತ್ತು DYFI ಸಂಘಟನೆ ಕಾರ್ಯಕರ್ತರು 5 ಗಂಟೆಗೆ ಬಂದು ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೇನಾದ್ರು ಬಂದು ಇಲ್ಲಿ ಬೀಫ್ ಫೆಸ್ಟ್ ಅನ್ನ ಮಾಡಿದ್ರೆ, ಅಂದ್ರೆ ಗೋಮಾಂಸ ಭಕ್ಷಣೆಯನ್ನ ಮಾಡಿ ಈ ಒಂದು ಕಾಯ್ದೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ರೆ ನಾವು ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಇಟ್ಕೊಂಡು ಗೋ ಪರಿವಾರದ ಕಾರ್ಯಕರ್ತರು ಮುಂಬೈಗೆ ಬಂದಿದ್ರು. ಆದ್ರೆ ಪೊಲೀಸರು ಯಾವುದೇ ರೀತಿಯ ಅವಕಾಶವನ್ನು ಕೂಡ ಕೊಡ್ಲಿಲ್ಲ. ಹೀಗಾಗಿ ಗೋ ಪರಿವಾರದ ಕಾರ್ಯಕರ್ತರು ಮೂಲಕ ಟೌನ್ ಹಾಲ್ ಮುಂಭಾಗಕ್ಕೆ ಬಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಆ ಸಂದರ್ಭದಲ್ಲಿ ಶಂಕರ್ ಗುರೂಜಿ ಮತ್ತು ಇತರ ಸುಮಾರು 15ಕ್ಕೂ ಹೆಚ್ಚು ಗೋ ಪರಿವಾರದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಅವರನ್ನ ಬೇರೆ ಕಡೆಗೆ ಸ್ಥಳಾಂತರಿಸಿದ್ದಾರೆ. ಇದರ ಜೊತೆಗೆ 5 ಗಂಟೆಗೆ ಈಗಾಗಲೇ ನಾವು ಬಂದು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಮತ್ತು ಗೋಮಾಂಸ ಭಕ್ಷಣೆಯನ್ನ ಮಾಡೋ ಮೂಲಕ ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ SFI ಮತ್ತು DYFI ಕಾರ್ಯಕರ್ತರು ಸ್ಥಳಕ್ಕೆ ಇನ್ನೂ ಕೂಡ ಆಗಮಿಸಿಲ್ಲ. ಒಬ್ಬೊಬ್ಬ ಕಾರ್ಯಕರ್ತರು ಬಂದರೂ ಕೂಡ ಯಾರನ್ನೂ ಕೂಡ ಇಲ್ಲಿ ನಿಲ್ಲೋದಕ್ಕೂ ಕೂಡ ಪೊಲೀಸರು ಅವಕಾಶ ಬಂದಂತಹ ವಿಚಾರಣೆ ಮಾಡಿ ಹಾಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎರಡೂ ಸಂಘಟನೆಗಳಿಗೂ ಅಂದ್ರೆ ಗೋ ಪರಿವಾರದ ಕಾರ್ಯಕರ್ತರಿಗೂ ಕೂಡ ಪೊಲೀಸರು ಪ್ರತಿಭಟನೆ ನಡೆಸೋದಕ್ಕೆ ನಿರ್ಬಂಧವನ್ನ ಹಾಕಿರುವಂತದ್ದು. ಇದೇ ರೀತಿ ಎಡಪಂಥದ ಒಂದು ಪ್ರತಿಭಟನೆ ನಡೆಸೋದಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಹೀಗಾಗಿ ಈಗಾಗಲೇ ಗೋ ಪರಿವಾರದ ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನ ಒಂದು ಸಾಂಕೇತಿಕವಾಗಿ ನಡೆಸಿ ಹೋಗಿದ್ದಾರೆ. ಇದರ ಜೊತೆಗೆ ಗೋ ಪರಿವಾರದ ಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ಹೇಳಿರೋ ಪ್ರಕಾರ ಈಗಾಗಲೇ 1000ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಈಗಾಗಲೇ ಕರೆಯನ್ನ ಕೊಡಲಾಗಿದೆ. ಟೌನ್ ಹಾಲ್ ಮುಂಭಾಗಕ್ಕೆ ಬಂದು ಪ್ರತಿಭಟನೆಯನ್ನ ಮಾಡಿ SFI ಮತ್ತು DYFI ಅವರು ಗೋಮಾಂಸ ಭಕ್ಷಣೆಯನ್ನ ಮಾಡಿದ್ರೆ ನಾವು ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ, ಅಲ್ಲಿ ತನಕ ನಾವು ಶಾಂತಿಯುತವಾಗಿರ್ತೀವಿ. ಆ ಒಂದು ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋದ್ರೆ ನಮ್ಮ ಕಾರ್ಯಕರ್ತರು ಯಾವ ಹಂತಕ್ಕೆ ಹೋಗೋದಕ್ಕೂ ಕೂಡ ಹಿಂದೇಟನ್ನ ಹಾಕೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನ ಗೋ ಪರಿವಾರದ ಕಾರ್ಯಕರ್ತರು ನೀಡಿದ್ದಾರೆ. ಹೀಗಾಗಿ ಮತ್ತಷ್ಟು ಕುತೂಹಲನ್ನ ಕೆರಳಿಸಿರುವಂತದ್ದು SFI ಮತ್ತು DYFI ಜೊತೆಗೆ ಎಡಪಂಥೀಯ ವರ್ಗದ ಕಾರ್ಯಕರ್ತರು ಇಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತಾರಾ ಅನ್ನೋದ್ರ ಮೇಲೆ ಇವತ್ತಿನ ಇಡೀ ಒಂದು ವೇದಿಕೆಯ ಪ್ರತಿಭಟನೆಯ ಗೊಂದಲ ಮತ್ತು ಎಲ್ಲದಕ್ಕೂ ಇತ್ಯರ್ಥವಾಗಬೇಕಾಗಿದೆ. ಸದ್ಯದ ಮಟ್ಟಿಗಂತೂ ಪೊಲೀಸರು ಬಿಗಿ ಬಂದೋಬಸ್ತನ್ನ ಹಾಕಿದ್ದಾರೆ. ಯಾವೊಬ್ಬ ಕಾರ್ಯಕರ್ತರಿಗೂ ಕೂಡ ಇಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. 3 KSRP ತುಕಡಿಯನ್ನ ನಿಯೋಜನೆ ಮಾಡಿ ಪ್ರತಿ ಕಾರ್ಯಕರ್ತರು ಅಂದ್ರೆ ಎರಡೂ ಬಣದ ಕಾರ್ಯಕರ್ತರನ್ನು ಕೂಡ ಇಲ್ಲಿಂದ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಆ ಮೂಲಕ ತಾವು ಕೊಟ್ಟಿರುವಂತಹ ನಿರ್ಬಂಧಕ್ಕೆ SFI ಇರ್ಬೋದು, ಗೋ ಪರಿವಾರ ಇರ್ಬೋದು, ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ ಎನ್ನುವಂತಹ ಸಂದೇಶವನ್ನ ಪೊಲೀಸರು ರವಾನೆ ಮಾಡಿರುವಂತದ್ದು. ಹೀಗಾಗಿ SFI ಇವತ್ತು ಸ್ವರೂಪ ನಿಂತಿದೆ. ಮಾಲ್ತೇಶ್, ಓಕೆ ಪ್ರಸನ್ನ, ಹಾಗಾದ್ರೆ ಈ ಗ್ಯಾಪ್ ಅಲ್ಲಿ ಒಂದಷ್ಟು ಮಹಿಳೆಯರು ಬಂದಿದ್ರಲ್ಲ, ಅವ್ರು ಯಾರು ಪ್ರಸನ್ನ? ಬಹುಶಃ ಅವ್ರು ಬರುವಂತ ಮುನ್ಸೂಚನೆ ಪೊಲೀಸರಿಗೂ ಕೂಡ ಇರಲಿಲ್ಲ ಅಂತ ಅನ್ಸುತ್ತೆ. ಜೊತೆಗೆ ಈಗ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಮಾಡುವಂತಹ ಪ್ರತಿಭಟನೆ ಆಗಬಹುದಾ? ಪೊಲೀಸ್ ಸೋರ್ಸಸ್ ಏನ್ ಹೇಳುತ್ತೆ ಪ್ರಸನ್ನ? ಅವರು ಕೂಡ ಏನಾದ್ರು ಸ್ಥಳಕ್ಕೆ ಬರುವಂತ ಸಾಧ್ಯತೆ ಇದೆ? ಪ್ರತಿಭಟನೆ ನಾವು ಮಾಡ್ತೀವಿ, ಗೋಮಾಂಸ ತಿಂತೀವಿ ಅಂತ ಏನಾದ್ರು ಏನು ಡೀಟೇಲ್ಸ್ ಲಭ್ಯ ಆಗಿದೆ ಪ್ರಸನ್ನ? ಓಕೆ, ಸಂಪರ್ಕ ಬಹುಶಃ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಮತ್ತೆ ನಮ್ಮ ಪ್ರತಿನಿಧಿ ಪ್ರಸನ್ನ ಅವರನ್ನ ನಾವು ಸಂಪರ್ಕ ಮಾಡೋಣ. ಹಾಗೆ ಇದು ಇಲ್ಲಿ ತನಕ ಲಭ್ಯ ಆಗಿರುವಂತಹ ಡೀಟೇಲ್ಸ್ ಜೊತೆಗೆ ಇಲ್ಲಿ ತನಕ ನಡೆದಿರುವಂತಹ ಒಂದಷ್ಟು ಪ್ರಸಂಗಗಳು, ಅದು ಟೌನ್ ಹಾಲ್ ಎದುರುಗಡೆ ಇವತ್ತು ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಯಿತು ಅಂತ ಏನು ಹೇಳ್ತಾ ಇದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಗೋ ಪರಿಪಾಲಕರು ಅಂತ ಹೇಳ್ಕೊಂಡು ಬಂದಂಥವ್ರು ಒಂದಷ್ಟು ಪ್ರತಿಭಟನೆಯನ್ನು ನಡೆಸಿದ್ರು, ಅವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದೀಗ ನೆಕ್ಸ್ಟ್ 5 ಗಂಟೆ ಸಂದರ್ಭಕ್ಕೆ DYFI, SFI
ಹಾಗೆ ಎಡಪಂಥೀಯ ಒಂದಷ್ಟು ಸಂಘಟನೆಗಳು ಅವರು ಕೂಡ ನಾವು ಕೂಡ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಬೀಫನ್ನು ಅಂದರೆ ದನದ ಮಾಂಸವನ್ನು ತಿನ್ನೋ ಮುಖಾಂತರವಾಗಿ ನಾವು ಪ್ರತಿಭಟನೆ ನಡೆಸ್ತಿದ್ದೀವಿ ಅಂತ ಹೇಳ್ತಾ ಇರುವಂಥ ನಿಟ್ಟಿನಲ್ಲಿ ಅವರಿಗೋಸ್ಕರ ಈಗ ಪೊಲೀಸರು ಕಾಯ್ತಾ ಇದ್ದಾರೆ, ಅವರೇನಾದ್ರು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಎಲ್ಲಿ ತನಕ ಅವ್ರು ಬರ್ಬೋದಾದಂಥ ಯಾವುದೇ ರೀತಿಯ ಮುನ್ಸೂಚನೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅವರು ಭಾಳಷ್ಟು ಕಡೆ ನಾವು ಇವತ್ತು ಬೀಫನ್ನು ತಿನ್ನೋ ಮುಖಾಂತರವಾಗಿ ಪ್ರತಿಭಟಿಸ್ತೀವಿ ಅಂತ ಹೇಳ್ಕೊಂಡಿದ್ರು ಕೂಡ ಎಲ್ಲಿ ತನಕ ಟೌನ್ ಹಾಲ್ ಕಡೆಗೆ ಅವರು ಬಂದಿಲ್ಲ. ಬರಬಹುದಾ ಏನು ಅನ್ನುವಂಥ ನಿರೀಕ್ಷೆ ಇದೆ. ಹೀಗಾಗಿ ಪೊಲೀಸರು ಇನ್ನೂ ಕೂಡ ಸ್ಥಳದಲ್ಲೇ ನಿಯೋಜನೆಗೊಂಡಿದ್ದಾರೆ.